ಮತ್ತೊಮ್ಮೆ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ಕೋರ್ ಜಾವಾ ಕಾನ್ಸೆಪ್ಟನ್ನು ನೋಡ್ಕೊಂಡು ಹೋಗುವ. ಹಾಗೆ ಹೇಳಿದಾಗೆ ನಾವು ಹಳೆ ವಿಡಿಯೋದಲ್ಲಿ ಒಂದು ಓವರ್‌ವ್ಯೂವನ್ನು ನೋಡ್ಕೊಂಡು ಹೋದ್ರಿ. ಲೈಕ್ ಯಾವ್ಯಾವ ಥರ ಇರುತ್ತೆ, ಏನೇನು ಬರುತ್ತೆ, ಜಾವಾ ಫುಲ್ ಸ್ಟ್ಯಾಕ್ ಅಂದರೆ ಏನು, ಅದರಲ್ಲಿ ಯಾವ್ಯಾವ ಟೈಪ್ಸ್ ಬರುತ್ತೆ, ಅದರಲ್ಲಿ ಮಾಡ್ಯೂಲ್ಸ್ ಯಾವುದಿದೆ ಎಲ್ಲ ನೋಡ್ಕೊಂಡು ಹೋಗಿದ್ರಿ. ಸೊ ಅದಕ್ಕಿಂತ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಜಾವಾ ಅಂದರೆ ಏನು ಅಂತ ತಿಳ್ಕೊಳ್ಬೋದು. ಸೊ ಅದಕ್ಕೋಸ್ಕರ ನಾನು ಈ ಜಾವಾ ಸೆಷನ್ಸನ್ನು ಏರ್ಪಡಿಸಿದ್ದೀನಿ. ಸೊ ಈ ಜಾವಾ ಸೆಷನ್ಸಲ್ಲಿ ಕಂಪ್ಲೀಟ್ ಜಾವಾ ಅಂದರೆ ಎಷ್ಟೆಷ್ಟು ಬೇಕಿದೆಯೋ ಅದಕ್ಕಿಂತ ಸ್ವಲ್ಪ ಅಡ್ವಾನ್ಸ್ ಕಾನ್ಸೆಪ್ಟ್ಸಲ್ಲೇ ತಿಳ್ಕೊಂಡು ಹೋಗುವ. ಸೊ ಏನೇನಿದೆ ಜಾವಾದಲ್ಲಿ ಅಂತ ನೋಡ್ಕೊಂಡು ಹೋಗುವ. ಜಾವಾದಲ್ಲಿ ಏನಂತ ನೋಡ್ಕೊಂಡು ಹೋಗೋ ಮುಂಚೆ ಫಸ್ಟ್ ಸ್ವಲ್ಪ ಜಾವಾ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡು ಹೋಗುವ. ಜಾವಾ ಅಂದರೆ ಏನಂತ. ಸೊ ಜಾವಾ ಫಸ್ಟು ಡೆವಲಪ್ ಮಾಡಿದ್ದವ್ರ ಹೆಸರು ಬಂದು ಜೇಮ್ಸ್ ಕಾಸ್ಲಿನ್ ಅಂತ. ಅವರು ಸನ್ ಮೈಕ್ರೋಸಿಸ್ಟಮ್ಸಲ್ಲಿ 1995 ಜಾವಾನ ಡೆವಲಪ್ ಮಾಡ್ತಾರೆ. ಆಮೇಲೆ ಅದೊಂದು ಆಬ್ಜೆಕ್ಟ್ ಓರಿಯೆಂಟೆಡ್ ಆಗಿರುತ್ತೆ. ಆಬ್ಜೆಕ್ಟ್ ಓರಿಯೆಂಟೆಡ್ ಏನಂತ ಮುಂದೆ ನೋಡ್ಕೊಂಡು ಹೋಗುವ ಸೀರೀಸಲ್ಲಿ. ಹಾಗೂ ಅದು ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಏನಂದರೆ, ಇವಾಗ ನಾವು ಜಾವಾ ಪ್ರೋಗ್ರಾಮ್ನ ರನ್ ಮಾಡ್ತೀರಲ್ಲ, ರನ್ ಮಾಡಿದ ತಕ್ಷಣ ಒಂದು ಡಾಟ್ ಕ್ಲಾಸ್ ಫೈಲ್ ಅಂತ ಸಿಗುತ್ತೆ. ಈ ಡಾಟ್ ಕ್ಲಾಸ್ ಫೈಲ್ ಏನಿದೆ ಅದು ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್. ಅಂದರೆ ಈ ಪ್ಲ್ಯಾಟ್ಫಾರ್ಮ್ ನಮ್ದು ಇವಾಗ ಯಾವುದು ವಿಂಡೋಸ್ ಪ್ಲ್ಯಾಟ್ಫಾರ್ಮ್ ಇದೆ. ಸೊ ಬೇರೆಯವ್ರದ್ದು ಮ್ಯಾಕ್ ಇರುತ್ತೆ, ಇನ್ನು ಸ್ವಲ್ಪ ಜನದ ಏನಿರುತ್ತೆ ಉಬಂಟು ಇರುತ್ತೆ. ಸೊ ಈ ಥರ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸ್ ಇರುತ್ತೆ. ಸೊ ಈ ಡಿಫ್ರೆಂಟ್ ಪ್ಲ್ಯಾಟ್ಫಾರ್ಮ್ಸಲ್ಲಿ ಆ ಡಾಟ್ ಕ್ಲಾಸ್ ಫೈಲ್ನ ರನ್ ಮಾಡ್ಬೋದು. ಅದು ಯಾವುದರಲ್ಲೂ ಜನರೇಟ್ ಆಗಿರೋ ಯಾವುದೋ ಒಂದು ಸಿಂಗಲ್ ಡಿಪೆಂಡೆಂಟ್ ಸಿಸ್ಟಮಲ್ಲಿ ಜನರೇಟ್ ಆಗಿರ್ಬೋದು ಅದು ಡಾಟ್ ಕ್ಲಾಸ್ ಫೈಲ್. ಸೊ ಈ ಡಾಟ್ ಕ್ಲಾಸ್ ಫೈಲ್ನ ನಾವು ಬೇಕಾದರೆ ಯಾವುದೇ ಸಿಸ್ಟಮಲ್ಲಾದರೂ ರನ್ ಮಾಡಬಹುದು. ಸೊ ಇದು ಒಂದು ಏನಂತಾರೆ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಫ್ಯೂಚರ್ ಅಂತಾರೆ ಜಾವಾದಲ್ಲಿ ಅದಿದೆ. ಆ್ಯಂಡ್ ಸೆಕ್ಯೂರ್. ಸೊ ಆಲ್ಮೋಸ್ಟ್ ಜಾವಾ ಅಪ್ಲಿಕೇಶನ್ಸ್ ಎಲ್ಲ ಸೆಕ್ಯೂರ್ ಆಗಿರುತ್ತೆ. ಯಾಕಂದರೆ ತುಂಬ ಕಮ್ಯುನಿಟಿ ಇದೆ ಜಾವಾ ಅವ್ರಿಗೆ. ಜಾವಾದೊಂದು ಬ್ಯಾಕಪ್ ತುಂಬ ಕಮ್ಯುನಿಟಿ ಇದೆ. ಅಂದರೆ ಜನಗಳು ತುಂಬ ಡೆವಲಪ್ ಮಾಡೋರು ಇದ್ದಾರೆ, ಅವ್ರು ಸೆಕ್ಯೂರ್ ಆಗಿ ಬಿಲ್ಡ್ ಮಾಡಿದ್ದಾರೆ ಅಪ್ಲಿಕೇಶನ್ನು. ಸೊ ಸೆಕ್ಯೂರಿಟಿ ಬಗ್ಗೆ ಅವಶ್ಯಕತೆ ಇಲ್ಲ, ನಾವು ತಲೆ ಕೆಡಿಸ್ಕೊಳೋದು ಜಾವಾ ಪ್ರೋಗ್ರಾಮ್ಸ್ ಬಿಲ್ಡ್ ಮಾಡುವಾಗ. ಆ್ಯಂಡ್ ಇಟ್ಸ್ ಪೋರ್ಟಬಲ್ ಅಂತ ಹೇಳಿದ್ನಲ್ಲ, ಒಂದು ಸಿಸ್ಟಮಿಂದ ಇನ್ನೊಂದು ಸಿಸ್ಟಮ್ಗೆ ಹಾಕ್ಬೋದು. ಸೊ ಆ ಥರ ಪೋರ್ಟಬಿಲಿಟಿ ಇಶ್ಯೂಸ್ ಇರಲ್ಲ. ರೋಬಸ್ಟ್ನೆಸ್ ಅದೇ ಹೇಳಿತ್ತು. ಜಾವಾ ಲೈಕ್ ಸಿಂಗಲ್ ಅಪ್ಲಿಕೇಶನ್ಗೆ ಯೂಸ್ ಮಾಡೋದಂತೇನಿಲ್ಲ. ಅದರಿಂದ ಮೊಬೈಲ್ ಅಪ್ಲಿಕೇಶನ್ಸು ಡೆವಲಪ್ ಮಾಡ್ಬೋದು, ಸಿಸ್ಟಮ್ ಅಪ್ಲಿಕೇಶನ್ಸು ಡೆವಲಪ್ ಮಾಡ್ಬೋದು, ಅಥವಾ ಇನ್ಯಾವುದೋ ಒಂದು ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡ್ಬೋದು. ಈ ಥರ ಇಟ್ ಕ್ಯಾನ್ ಬಿ ಯೂಸ್ ಫಾರ್ ಡಿಫ್ರೆಂಟ್ ಸಿನಾರಿಯೋಸ್ ಆ ಥರ. ಸೊ ಅದು ರೋಬಸ್ಟ್ನೆಸ್ ಅನ್ನೋದು ಜಾವಾದಲ್ಲಿದೆ ಆಲ್ಮೋಸ್ಟ್. ಸೇಮ್ ಸೆಕ್ಯೂರಿಟಿ ಆ್ಯಂಡ್ ಮಲ್ಟಿ ಥ್ರೆಡ್ಡಿಂಗ್ ಅನ್ನೋದನ್ನ ಮುಂದೆ ಸೀರೀಸಲ್ಲಿ ನೋಡ್ಕೊಂಡು ಹೋಗುವ ಅದೇನು ಅಂತ. ಸೊ ಜಸ್ಟ್ ಟು ಗಿವ್ ಎನ್ ಅಜೆಂಡಾ ಏನಿರುತ್ತೆ ಅಂದರೆ ಈ ಕಂಪ್ಲೀಟ್ ಜಸ್ಟ್ ಜಾವಾ ಸೆಷನ್ಸಲ್ಲಿ ಏನಿರುತ್ತೆ ಅಂದರೆ ಓವರ್ ಆಫ್ ಜಾವಾ ನೋಡ್ಕೊಂಡು ಹೋಗುವ. ಸೊ ಈ ವಿಡಿಯೋದಲ್ಲಿ ಜಸ್ಟ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್ ಸೆಟಪ್ ಮತ್ತು ಹೇಗೆ ರನ್ ಮಾಡೋದು ಅಂತ ನೋಡ್ಕೊಂಡು ಹೋಗುವ. ಸೊ ಮುಂದೆ ಬರುವ ಸೆಷನ್ಸಲ್ಲಿ ವೇರಿಯಬಲ್ ಆ್ಯಂಡ್ ಡಾಟಾ ಟೈಪ್ಸ್ ನೋಡುವ, ಕಂಟ್ರೋಲ್ ಸ್ಟೇಟ್ಮೆಂಟ್ ಅಂತ ನೋಡುವ, ಆಬ್ಜೆಕ್ಟ್ ಓರಿಯೆಂಟೆಡ್ ಪ್ರಿನ್ಸಿಪಲ್ ಅಥವಾ ಕಾನ್ಸೆಪ್ಟ್ಸ್ ನೋಡುವ, ಅರೇಂಜ್ ಸ್ಟ್ರಿಂಗ್ ನೋಡುವ. ಈ ಟರ್ಮ್ಸ್ ಬಗ್ಗೆ ನೀವು ತಲೆ ಕೆಡಿಸ್ಕೊಂಡು ಹೋಗ್ಬೇಡಿ. ಪ್ರತಿಯೊಂದು ಟರ್ಮ್ಸು ಅರ್ಥ ಆಗುವ ರೀತಿಯಾಗಿ ಒಂದೊಂದೇ ಟೈಮ್ ತೊಗೊಂಡ್ರೂ ಪರವಾಗಿಲ್ಲ, ಎಷ್ಟೇ ವಿಡಿಯೋ ಆಗಲಿ ಮಾಡುವ. ಆ್ಯಂಡ್ ಎಕ್ಸೆಪ್ಷನ್ ಹ್ಯಾಂಡ್ಲಿಂಗ್, ಕಲೆಕ್ಷನ್ ಫ್ರೇಮ್ವರ್ಕ್ ಇದೆ, ಫೈಲ್ ಹ್ಯಾಂಡ್ಲಿಂಗು ಹೇಗೆ ಮಾಡ್ತೀರಾ, ಫೈಲ್ನ ಹೇಗೆ ರೀಡ್ ಮಾಡ್ತೀರಾ, ರೈಟ್ ಮಾಡ್ತೀರಾ, ಫೈಲ್ಸ್ನ ಕ್ರಿಯೇಟ್ ಮಾಡೋದು ಎಲ್ಲ ನೋಡ್ಕೊಂಡು ಹೋಗುವ ವಿತ್ ಕೋರ್ ಜಾವಾ. ಆ್ಯಂಡ್ ಮಲ್ಟಿ ಥ್ರೆಡ್ಡಿಂಗ್ ಕಾನ್ಸೆಪ್ಟು, ಥ್ರೆಡ್ಸ್ ಅಂದರೆ ಏನು, ಮಲ್ಟಿ ಥ್ರೆಡ್ ಅಂದರೆ ಏನು ಎಲ್ಲ ನೋಡ್ಕೊಂಡು ಹೋಗುವ. ಆ್ಯಂಡ್ ಅಡ್ವಾನ್ಸ್ ಕಾನ್ಸೆಪ್ಟ್ಸಲ್ಲಿ ಜೆನ್ರಿಕ್ಸು ಬೇಜಾನ್ ಅಡ್ವಾನ್ಸ್ ಟಾಪಿಕ್ ಇದೆ. ಒಂದು 2-3 ನೋಡ್ಕೊಂಡು ಹೋಗುವ ಅಷ್ಟೇ, ಯಾವ್ದು ಇಂಪಾರ್ಟೆಂಟ್ ಯಾವ್ದು ಮಾತ್ರ. ಆ್ಯಂಡ್ ಡೆವಲಪ್ಮೆಂಟ್ ಇನ್ನೊಂದು ಸೆಟಪ್ ಮಾಡುವ. ಸೊ ಇದಕ್ಕೆ ನಮಗೆ JDK ಮತ್ತು ID ಒಂದು ಬೇಕಾಗಿರುತ್ತೆ. JDK ಅಂದರೆ ಜಾವಾ ಡೆವಲಪ್ಮೆಂಟ್ ಕಿಟ್. ಸೊ ಇದು ಪ್ಲ್ಯಾಟ್ಫಾರ್ಮ್ ರನ್ ಮಾಡೋಕ್ಕೋಸ್ಕರ ಯೂಸ್ ಮಾಡ್ತಾರೆ ಇದನ್ನು. ಸೊ ನಾನು ಹೇಳಿದ್ನಲ್ಲ, ಅವತ್ತೇ ಹೇಳಿದೆ ನಿಮಗೆ ಒಂದು ಐಡಿಯಾ ಇರುತ್ತೆ ರನ್ ಮಾಡೋಕ್ಕೆ ಎನ್ವೈರನ್ಮೆಂಟ್ ಅಂದರೆ ಏನಂದರೆ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಿಮಗೆ, ಅದರಲ್ಲಿ ನೋಡ್ಕೊಬೋದು. ಸೊ ನಾನು ಎಕ್ಲಿಪ್ಸ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಎಕ್ಲಿಪ್ಸ್ ಇನ್ಸ್ಟಾಲೇಷನ್ಗೆ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಜಂಪ್ ಬ್ಯಾಕ್ ಟು ದ ಸೆಟಪ್ ಪೇಜ್. ಫಸ್ಟು ಗೂಗಲ್ ಕ್ರೋಮ್ ಓಪನ್ ಮಾಡಿ, ಅಥವಾ ಯಾವುದೇ ಒಂದು ಬ್ರೌಸರಿ ಮತ್ತು ಯಾವುದಿದೆ ಅದು ಓಪನ್ ಮಾಡಿ. ಅಲ್ಲಿ ಹೋಗ್ಬಿಟ್ಟು ಒರಾಕಲ್ ಜಾವಾ ಅಂತ ಟೈಪ್ ಮಾಡಿ. ಸೊ ಇಲ್ಲಿ ಫಸ್ಟ್ ಲಿಂಕ್ ಕಾಣಿಸ್ತಿದೆಯಲ್ಲ ಜಾವಾ ಸಾಫ್ಟ್ವೇರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ನ ಆಪ್ಷನ್ ಮೇಲೆ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಹೋಗ್ತಾ ಇಲ್ಲಿ ಲೇಟೆಸ್ಟ್ ವರ್ಷನ್ ಜಾವಾ 22 ಇದೆ. ನಾನು ಡೌನ್ಲೋಡ್ ರೆಕಾರ್ಡ್ ಮಾಡುವ ಟೈಮಲ್ಲಿ. ಸೊ ಯು ಕ್ಯಾನ್ ಡೌನ್ಲೋಡ್ ದ ಲೇಟೆಸ್ಟ್ ವರ್ಷನ್ ಹಿಯರ್ ಆ್ಯಂಡ್ ಕ್ಲಿಕ್ ಆನ್ ವಿಂಡೋಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಈ ಆಪ್ಷನ್ ಇದೆ, ಸೆಕೆಂಡ್ ಆಪ್ಷನ್ x64 ಇನ್ಸ್ಟಾಲ್ ಅಂತ, ಅದ್ರ ಕ್ಲಿಕ್ ಮಾಡಿ. ಸೊ ಇಟ್ ವಿಲ್ ಗೆಟ್ ಡೌನ್ಲೋಡೆಡ್. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ. ಸೊ ಐ ವಿಲ್ ನಾಟ್ ಡೌನ್ಲೋಡ್ ಇಟ್ ಒನ್ಸ್ ಅಗೇನ್. ಸೊ ಯು ಗೈಸ್ ಕ್ಯಾನ್ ಡೌನ್ಲೋಡ್ ಮಾಡ್ಕೊಬೋದು ಅದನ್ನು. ಸೊ ಅದೇ ಥರ ಇಲ್ಲಿ ಎಕ್ಲಿಪ್ಸ್ ಡೌನ್ಲೋಡ್ ಅಂತ ಹೊಡೆದಾಗ ಇಲ್ಲಿ ಫಸ್ಟ್ ಲಿಂಕ್ ಇರುತ್ತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಡೌನ್ಲೋಡ್ x86 ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ಹಿಡಿಯುತ್ತೆ. ಇಲ್ಲಿ ಡೌನ್ಲೋಡ್ ಆಪ್ಷನ್ ಬರುತ್ತೆ, ಡೌನ್ಲೋಡ್ ಮಾಡಿದ್ರೆ ಒಂದು 2 to 3 ಸೆಕೆಂಡ್ಸ್ ಆಗುತ್ತೆ ಅನ್ಕೊಳ್ತೀನಿ. ಇಟ್ಸ್ ಟೇಕಿಂಗ್ ಲಾರ್ಜರ್, ಟೈಮ್ ತೊಗೊತಿದೆ. ಡೌನ್ಲೋಡ್ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ಆದರೆ ಇಲ್ಲಿ ಬರುತ್ತೆ ಈ ಥರ, ಇಲ್ಲಿ ಬಂದಿದೆ ನೋಡಿ ಎಕ್ಲಿಪ್ಸ್. ಈ ಥರ ಎಕ್ಲಿಪ್ ಇನ್ಸ್ಟಾರ್ಜಿ ಅಂತ ಇದೆ, 2 ಫೈಲ್ಸು. ಹೋಗಿ ಲೈಕ್ ಏನಿಲ್ಲ, ಅದು ಫೈಲ್ಸ್ ಎಲ್ಲಿ ಲೊಕೇಟ್ ಆಗಿರುತ್ತೋ ಅಲ್ಲಿ ರನ್ ಮಾಡಿ. ರೈಟ್ ಮೌಸ್ ಬಟನ್ ಕ್ಲಿಕ್ ಮಾಡಿ, ಓಪನ್ ಅಂತ ಕೊಟ್ಟರೆ ಯು ಕ್ಯಾನ್ ರನ್ ದಿಸ್. ನಾನು ಮಾಡಲ್ಲ, ಯಾಕಂದರೆ ನಾನು ಆಲ್ರೆಡಿ ಮಾಡಿದ್ದೀನಿ ನೋಡಿ. ಇವಾಗ ಇಲ್ಲಿ ಎಕ್ಲಿಪ್ಸು ಡೌನ್ಲೋಡ್ ಆಗ್ತಿದೆ.
ಇದೇ ಸೇಮ್ ನೋಡ್ಕೊಂಬಿಡಿ, ಇದು ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ, ನೀವು ಮಾಡ್ಕೊಳ್ಳಿ. ಆ್ಯಂಡ್ ಎಕ್ಲಿಪ್ಸ್ ಇದೆ ರೈಟ್, ಎಕ್ಲಿಪ್ಸ್ ಇಲ್ಲಿದೆ, ಇದನ್ನು ಓಪನ್ ಮಾಡುವ ಸೇಮ್ ರೀತಿ. ಮತ್ತೆ ರನ್ ಮಾಡಬೇಕಂತ ಕೇಳ್ತಿದ್ದೆ, ಅವಶ್ಯಕತೆ ಇಲ್ಲ, ನಾನು ಆಲ್ರೆಡಿ ಮಾಡಿದ್ದೀನಿ, ಸೊ ಐ ವಿಲ್ ನಾಟ್ ಡೂ ದ್ಯಾಟ್. ಇದು ರನ್ ಮಾಡಿದ್ರೆ ಒಂದು ಸೆಕೆಂಡ್ ಆಪ್ಷನ್ ಬರುತ್ತೆ, ಏನಂತ, ಜಾವಾ ಫಾರ್ ಎಂಟರ್ಪ್ರೈಸ್ ಎಡಿಷನ್ ಡೆವಲಪರ್ಸ್ ಅಂತ, ಈ ಡೆವಲಪರ್ ಅಂತ, ಅದನ್ನು ಕ್ಲಿಕ್ ಮಾಡಬೇಕು. ಫಸ್ಟ್ ಆಪ್ಷನ್ ಅಲ್ಲ, ನೆನಪಿರಲಿ. ಆಮೇಲೆ ಇನ್ಸ್ಟಾಲ್ ಅಂತ ಕೊಟ್ಟರೆ ಇನ್ಸ್ಟಾಲ್ ಆಗುತ್ತೆ. ಒನ್ಸ್ ಅದು ಇನ್ಸ್ಟಾಲ್ ಆದಮೇಲೆ ನಿಮ್ಮ ಡೆಸ್ಕ್ಟಾಪಲ್ಲಿ ಶಾರ್ಟ್ಕಟ್ ಕ್ರಿಯೇಟ್ ಆಗಿರುತ್ತೆ. ಸೊ ಫಸ್ಟ್ ನಾವು ಡೆಸ್ಕ್ಟಾಪಲ್ಲಿ ಶಾರ್ಟ್ಕಟ್ ಕ್ರಿಯೇಟ್ ಮಾಡೋಕ್ಕಿಂತ ಮುಂಚೆ ಏನಂತ ಹೇಳಿದ್ರೆ, ಲೈಕ್ ಹೌ ಟು ರನ್ ಜಾವಾ ಫೈಲ್ಸ್ ಅಂತ ನೋಡುವ. ಜಾವಾ ಫೈಲ್ಸ್ ರನ್ ಮಾಡಬೇಕಂದ್ರೆ ಫಸ್ಟು ಒಂದು ಜಾವಾ ಫೈಲ್ ಕ್ರಿಯೇಟ್ ಮಾಡಬೇಕು. ಸೊ ಇಲ್ಲಿ ಎಂಟಿ ಜಾವಾ ಫೈಲ್ ಕ್ರಿಯೇಟ್ ಮಾಡುವ, ಫೈಲ್ ಹೋಗ್ಬಿಟ್ಟು ನ್ಯೂ ಅಂತ ಕ್ಲಿಕ್ ಮಾಡಿ, ಇಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಟೆಕ್ಸ್ಟ್ ಡಾಕ್ಯುಮೆಂಟಲ್ಲಿ ನನ್ನ ಸಿಸ್ಟಮಲ್ಲಿ ನೋಡಿಸ್ತಾರೆ ಜಾವಾ ಸೋರ್ಸ್ ಫೈಲ್ ಅಂತ. ಸೊ ವಿ ಕ್ಯಾನ್ ಡೂ ಅನ್ ಆಲ್ಟರ್ನೇಟ್ ಫಾರ್ ದ್ಯಾಟ್, ಆಲ್ಟರ್ನೇಟ್ ಮಾಡ್ಬೋದು. ಇಲ್ಲಿ ಸರ್ಚಲ್ಲಿ ಹೋಗ್ಬಿಟ್ಟು Notepad++ ಅಂತ ಕೊಟ್ಟರೆ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಅದ್ರ ಮೇಲೆ ನೀವು ಯು ಕ್ಯಾನ್ ಇನ್ಸ್ಟಾಲ್ ದ್ಯಾಟ್, ನೀವು ಇನ್ಸ್ಟಾಲ್ ಮಾಡಿ. ಫೈಲ್ ನ್ಯೂ ಅಂತ ಹೋದರೆ ಇಲ್ಲಿ ನ್ಯೂ ಫೈಲ್ ಓಪನ್ ಆಗುತ್ತೆ. ಇಲ್ಲಿ ಕೋಡೆಲ್ಲ ಬರ್ದಾದ್ಮೇಲೆ ಫೈಲ್ ಸೇವ್ ಆಸ್ ಅಂತ ಕೊಡಬೇಕು. ಸೇವ್ ಆಸ್ ಅಂತ ಕೊಟ್ಟು ಇಲ್ಲಿ ಫೈಲ್ ನೇಮ್ ಏನಾದರೂ ಕೊಡ್ಬೋದು, ಹಲೋ ವರ್ಡ್ ಅಥವಾ ಜಾವಾ ಫಸ್ಟ್ ಅಂತ ಕೊಟ್ಟು ಇಲ್ಲಿ ಸೇವ್ ಆಸ್ ಟೈಪ್ ಇರುತ್ತಲ್ಲ, ಇಲ್ಲಿ ಮಾತ್ರ ನೋಡ್ಕೊಳ್ಬೇಕು, ಜಾವಾ ಸೋರ್ಸ್ ಫೈಲ್ ಮಾತ್ರ ಸೆಲೆಕ್ಟ್ ಮಾಡಬೇಕು. ಜಾವಾ ಸೋರ್ಸ್ ಫೈಲ್ ಸೆಲೆಕ್ಟ್ ಮಾಡಿ ಸೇವ್ ಅಂತ ಕೊಟ್ಟರೆ ನೋಡಿ, ಇಲ್ಲಿ ಜಾವಾ ಫಸ್ಟ್ ಅಂತ ಕೊಟ್ಟನಲ್ಲ, ಜಾವಾ ಸೋರ್ಸ್ ಫೈಲ್ ಅಂತ ಬಂದಿದೆ ಫೈಲ್ ಎಕ್ಸ್ಟೆನ್ಷನ್. ಸ್ವಲ್ಪ ಸಿಸ್ಟಮಲ್ಲಿ ಬರ್ಬೋದು, ನನ್ನ ಸಿಸ್ಟಮಲ್ಲಿ ಬರ್ತಿಲ್ಲ. ಸೊ ನಿಮ್ಮ ಸಿಸ್ಟಮಲ್ಲಿ ಈ ಥರ ಆದರೆ ಯು ಕ್ಯಾನ್ ಟ್ರೈ ದಿಸ್, ಬರುತ್ತೆ ಆವಾಗ. ಡಿಲೀಟ್ ಮಾಡುವ. ಇಲ್ಲಿ ಆಲ್ರೆಡಿ .class ಫೈಲ್ ಕ್ರಿಯೇಟ್ ಮಾಡಿದ್ದೀನಿ, ಡಿಲೀಟ್ ಮಾಡ್ತೀನಿ, ಇದೇನು ಮಾಡೋಕ್ಕೋಗಲ್ಲ ನಾನು. ಇವಾಗ ಹಲೋ ಅಂತ ಪ್ರೋಗ್ರಾಮ್ ಇದೆಯಲ್ಲ, ಇದರೊಳಗೆ ಒಂದು ಕೋಡ್ ಬರ್ದಿದ್ದೀನಿ ನಾನು. ಆ ಕೋಡ್ ಏನಂತ ಹೇಳಿ ನೋಡಿಸ್ತೀನಿ. ಇದೇ ಕೋಡ್ ಬರ್ದಿದೆ ಅದರೊಳಗಡೆ, ಲೈಕ್ ದಿಸ್ ಥಿಂಗ್. ಇಲ್ಲಿದೆ ಈ ಕೋಡೆ, ಅದರೊಳಗಡೆ ಇದೆ. ಈ ಕೋಡ್ ಏನಂತಲ್ಲ ನೀಟಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಜಸ್ಟ್ ರನ್ ಮಾಡೋದು ಹೇಗೆ ಅಂತ ಹೇಳ್ತಿದ್ದೀನಿ ಇವಾಗ. ಸೊ ಫಸ್ಟ್ ಕಾಮೆಂಟ್ ಪ್ರಾಂಪ್ಟ್ ಹೋಗಬೇಕು. ಕಾಮೆಂಟ್ ಪ್ರಾಂಪ್ಟ್ ಹೋಗಿ ನಮ್ಮದು ಡಿ ಡ್ರೈವಲ್ಲಿದೆ ಈ ಪಾತ್ ನೋಡಿ, ಈ ಪಾತ್ ನೀವು ಹೋಗ್ಬೇಕು, ಇಲ್ಲಿ ಕಾಪಿ ಮಾಡ್ಕೊಬೇಕು. ಈ ಪಾತು ಕಂಟ್ರೋಲ್ ಹೋಗ್ಬಿಟ್ಟು ಕಂಟ್ರೋಲ್ ಸಿ ಹೋದರೆ ಇಲ್ಲಿ ಕ್ಲಿಕ್ ಮಾಡಿ ಕಾಪಿ ಆಗುತ್ತೆ ಆ ಪಾತು. ಆಮೇಲೆ ಡಿ ಡ್ರೈವ್ ಚೇಂಜ್ ಮಾಡಬೇಕಂದ್ರೆ ಒಂದು ಕಮೆಂಟ್ ಇದೆ, ಡಿ ಕೋಲನ್ ಅಂತ ಹೊಡ್ರೆ ಡಿ ಡ್ರೈವ್ ಚೇಂಜ್ ಆಗುತ್ತೆ. ಸಿ ನೋಡಿ, ಇಲ್ಲಿ ಸಿ ಇದ್ದಿತ್ತು, ಒಂದು ಸೆಕೆಂಡ್, ಇಲ್ಲಿ ಸಿ ಇತ್ತಲ್ವಾ, ನೋಡಿ ಡಿ ಡ್ರೈವ್ ಚೇಂಜ್ ಆಗಿದೆ. ನೆಕ್ಸ್ಟು ಸಿ ಡಿ ಅಂದರೆ ಇದು ಚೇಂಜ್ ಡೈರೆಕ್ಟ್ರಿ ಅಂತ, ಚೇಂಜ್ ಡೈರೆಕ್ಟ್ರಿ ವಿಚ್ ಡೈರೆಕ್ಟ್ರಿ ಅದು ಪಾತ್ ಕೊಡಬೇಕು. ನೀವು ಕಾಪಿ ಮಾಡಿದ್ನಲ್ಲ ಅದನ್ನು ಕೊಡಿ. ಸೊ ಚೇಂಜ್ ಆಯಿತು ಅಲ್ಲಿಗೆ, ಇವಾಗ ಅಲ್ಲಿ ನೋಡ್ತಿದೆ ಕರ್ಸರು. ಸೊ ಇದರೊಳಗಿರೋ ಫೈಲ್ಸ್ನ ಇವಾಗ ಎಕ್ಸಿಕ್ಯೂಟ್ ಮಾಡ್ಬೋದು ನಾವು, ಓಕೆನಾ. ಅದಕ್ಕೊಂದು ಕೋಡ್ ಇದೆ, ಜಾವಾ C- ಫೈಲ್ ನೇಮ್ ಏನು ಹಲೋ .java. ಆಮೇಲೆ ಇನ್ನೊಂದು ಹೇಳೋದು ಮತ್ತೆ, ಈ ಫೈಲ್ ನೇಮು ಮತ್ತು ಜಾವಾ ಕ್ಲಾಸ್ ನೇಮ್ ಸೇಮ್ ಇರಬೇಕು. ಇಲ್ಲಿ ಹಲೋ ಅಂತ ಇದೆಯಲ್ಲ, ಈ ಹಲೋ ಮತ್ತು ಇಲ್ಲಿ ಜಾವಾ ಕ್ಲಾಸ್ ನೇಮ್ ಇಲ್ಲಿ ಹಲೋ ಅಂತ ಇರಬೇಕು. ಇಲ್ಲಿ ಹಲೋ ವರ್ಡ್ ಅಂತ ಇದೆ, ಹಂಗಿದ್ರೆ ವರ್ಕ್ ಆಗಲ್ಲ, ಹಲೋ ಅಂತಲೇ ಇರಬೇಕು. ಸೊ ದಿಸ್ ಈಸ್ ಎ ಮಸ್ಟ್, ಇದು ನೆನಪಲ್ಲಿ ಇಟ್ಕೊಬೇಕು. ಸೊ ಜಾವಾ C.hello.java ಅಂತ ಹೊಡೆದಿದ್ದೀನಿ, ಅಲ್ಲೊಂದು ಜಾವಾ ಫೈಲ್ ಇದೆ, ಇಲ್ಲಿ hello.java ಇಲ್ಲಿದೆ ನೋಡಿ. ಏನೇ ಎರರ್ ಇತ್ತಂದರೆ ಇಲ್ಲಿ ಎರರ್ ನೋಡಿಸುತ್ತೆ, ಏನೂ ಎರರ್ ಇಲ್ಲ ಅಂದರೆ ಬ್ಲ್ಯಾಂಕ್ ನೋಡಿಸುತ್ತೆ. ಸೊ ಬ್ಲ್ಯಾಂಕ್ ಇಲ್ಲಿ ಒಂದು ಲೈನ್ ನೋಡಿಸ್ತಿದೆ, ನೆಕ್ಸ್ಟ್ ಲೈನ್ ನೋಡಿಸ್ತಿದೆ ಅಂದರೆ ಸೊ ದೇರ್ ಇಸ್ ನೋ ಎರರ್ಸ್ ಇನ್ ದ್ಯಾಟ್. ರನ್ ಮಾಡಬೇಕಂದ್ರೆ ಜಾವಾ ಫೈಲ್ ನೇಮ್ ಅಷ್ಟೇ, ಹಲೋ ಫೈಲ್ ನೇಮ್ ಅಲ್ವಾ, ಹಲೋ ಇಷ್ಟೇ. ಇದು ರನ್ ಮಾಡಿದ್ರೆ ಔಟ್ಪುಟ್ ಬರುತ್ತೆ ನೋಡಿ, ಇದು ಫೈಲ್ ಒಳಗಡೆ ಇದೆ ಔಟ್ಪುಟ್ಟು, ಹಲೋ ವರ್ಡ್ ಅಂತ. ಬೇಕಾದ್ರೆ ಫೈಲ್ ಒಳಗಡೆ ನೋಡಿಸ್ತೀನಿ ನೋಡಿ .class ಫೈಲ್ ಇವಾಗ ಕ್ರಿಯೇಟ್ ಆಗಿದೆ. ಸೊ ಈ .class ಫೈಲ್ನ ಯಾವುದೇ ಅದೇ ಪ್ಲ್ಯಾಟ್ಫಾರ್ಮ್ಸ್, ಅಂದರೆ ಇದನ್ನೊಂದು ವಿಂಡೋಸ್ ಪ್ಲ್ಯಾಟ್ಫಾರ್ಮ್, ಇವಾಗ ನೀವು ಎತ್ಕೊಂಡು ಹೋಗ್ಬಿಟ್ಟು ಅದನ್ನು ಉಬಂಟುವಲ್ಲಿ ರನ್ ಮಾಡ್ಬೋದು, ಮ್ಯಾಕ್ಓಎಸಲ್ಲಿ ರನ್ ಮಾಡ್ಬೋದು. ಸೊ ದಿಸ್ .class ಫೈಲ್ ಈಸ್ ಇಂಡಿಪೆಂಡೆಂಟ್, ಅಂದರೆ ಪ್ಲ್ಯಾಟ್ಫಾರ್ಮ್ ಇಂಡಿಪೆಂಡೆಂಟ್ ಅಲ್ಲ. ಸೊ ಅರ್ಥ ಆಯ್ತಲ್ವಾ. ಸೊ ಹಲೋ ಇಲ್ಲಿದೆ, ಇದು ನೋಡಿಸ್ತಾ ಅದೇನಿಲ್ಲ, ಪ್ರಿಂಟ್ ಮಾಡ್ತಾ ಇರೋದು ಅಷ್ಟೇ ಅದರೊಳಗಡೆ. ಸೊ ವಿಷುವಲ್ ಸ್ಟುಡಿಯೋಲಿ ಓಪನ್ ಆಗ್ತಿದೆ, ನಿಮ್ಮ ಹತ್ರ ಯಾವುದಿದೆ ಅದು ಯೂಸ್ ಮಾಡ್ಕೊಬೋದು. ನೋಡಿ ಇಲ್ಲಿ ಹಲೋ ರೆಡಿ ಇದು ಏನಿದೆ ಅದೇ ಪ್ರಿಂಟ್ ಆಗ್ತಾ ಇರೋದು. ಈ ಮೆಥಡ್ ಸವಾಲು ಏನಂತ ಹೇಳ್ತೀನಿ, ಜಸ್ಟ್ ತಲೆ ಕೆಡಿಸ್ಕೊಂಬಿಡಿ, ಜಸ್ಟ್ ಡೆವಲಪ್ಮೆಂಟ್ ಸೆಟಪ್ ಇವತ್ತಷ್ಟೇ. ಸೊ ಇನ್ನೊಂದು ಮೆಥಡ್ ಏನಂದರೆ ಎಕ್ಲಿಪ್ಸ್ ಡೌನ್ಲೋಡ್ ಮಾಡಿದ್ರೆ ಅದರಲ್ಲಿ ಮಾಡೋಂಥದ್ದು. ಸೊ ಎಕ್ಲಿಪ್ಸ್ ನಾನು ಹೇಳಿದ್ನಲ್ಲ, ಡೆಸ್ಕ್ಟಾಪಲ್ಲಿ ಬಂದಿರ್ತೀವಿ, ಇಲ್ಲಿ ಒಂದು ಶಾರ್ಟ್ ಕೊಟ್ಟು ಓಪನ್ ಮಾಡಿ ಅದನ್ನು. ಒಂದು 2-3 ಸೆಕೆಂಡ್ಸ್ ಆಗುತ್ತೆ ಲೋಡ್ ಹಾಕೋಕ್ಕೆ, ನಿಮ್ಮ ಸಿಸ್ಟಮಲ್ಲಿ ಡಿಪೆಂಡ್ ಆಗ್ಬೋದು, ಸಿಸ್ಟಮ್ ಸ್ಪೀಡ್ ಮೇಲೆ. ಆಮೇಲೆ ಆಗ್ತಿರೋ ಎರರ್ ಅಂತೆಲ್ಲ ಹೋಗ್ಬಿಡಿ, ಬರುತ್ತೆ. ಸೊ ದಿಸ್ ಥಿಂಗ್ ಇಲ್ಲಿದೆಯಲ್ಲ, ಇಷ್ಟು ಬೈ ಡಿಫಾಲ್ಟು ಎಕ್ಲಿಪ್ಸ್ ವರ್ಕ್ ಸ್ಪೇಸ್. ಅಂದರೆ ನಾವು ಎಕ್ಲಿಪ್ಸಲ್ಲಿ ಏನೇ ಮಾಡು ಈ ಡೈರೆಕ್ಟ್ರಿಯಲ್ಲಿ ಈ ಪಾತಲ್ಲಿ ಸ್ಟೋರ್ ಆಗಿರುತ್ತೆ. ಅದಾದಮೇಲೆ ನಾವು ಬೇಕಾದರೆ ಕೊಟ್ಕೊಬೋದು. ನಾನೇನು ಮಾಡಿದ್ದೀನಿ, ಇಲ್ಲಿ ಜಾವಾ ಫುಲ್ ಸ್ಟ್ಯಾಕ್ ಅಂತ ಒಂದು ಫೋಲ್ಡರ್ ಇಟ್ಕೊಂಡಿದ್ದೀನಿ, ಅದರೊಳಗಡೆ ಕೋರ್ ಜಾವಾ ಅಂತ ಒಂದು ಹಾಕೊಂಡಿದ್ದೀನಿ, ಅದರೊಳಗಡೆ ಸೇವ್ ಮಾಡ್ತಿದ್ದೀನಿ ಎಲ್ಲ ಫೈಲ್ಸ್ನು. ಯು ಕ್ಯಾನ್ ಡೂ ಆಸ್ ಯುವರ್ ವಿಶ್, ನಿಮ್ಗೆ ಹೆಂಗೆ ಬೇಕೋ ಹಂಗೆ ಮಾಡ್ಕೊಬೋದು. ನಾನು ಈ ಥರ ನನಗೆ ಪಾತ್ ಕನ್ವೀನಿಯಂಟ್ ಆಗಿರುತ್ತೆ, ಅಂದರೆ ಜಾವಾ ಫುಲ್ ಸ್ಟ್ಯಾಕ್ ಒಳಗಡೆ ಕೋರ್ ಜಾವಾ ಬರುತ್ತೆ, ಆ ವಿಡಿಯೋ ಈ ಫೋಲ್ಡರಲ್ಲಿ ಹಾಕ್ತೀನಿ, ನಾಳೆ ಇನ್ನೊಂದು ವಿಡಿಯೋ ಬಂತು ಆವಾಗ ಇನ್ನೊಂದು ಫೋಲ್ಡರಲ್ಲಿ ಹಾಕ್ತೀನಿ. ಆ ಥರ ನಿಮ್ಗೆ ಯಾವ ಥರ ಕನ್ವೀನಿಯಂಟ್ ಆ ಥರ ಮಾಡ್ಕೊಳ್ಳಿ. ಲಾಂಚ್ ಅಂತ ಕೊಡ್ಬೋದು. ಲಾಂಚ್ ಆಗ್ಲಿಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಡಿಪೆಂಡ್ ಅಪಾನ್ ಯುವರ್ ರ್ಯಾಮ್ ರೂಮ್ ಯಾವ ಥರ ಇದೆ ನಿಮ್ಮ ಸಿಸ್ಟಮಲ್ಲಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಪನ್ ಆಯಿತು. ಇದೆರಡು ಏನು ಮಾಡ್ತಾ ಇದೆಲ್ಲ ಫಸ್ಟೇ ಮಾಡಿದ್ದೀನಿ, ಇದನ್ನು ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಫೈಲ್ ನೀವು ಹೋಗಿ ಪ್ರಾಜೆಕ್ಟ್ ಅಂತ ಜಾವಾ ಪ್ರಾಜೆಕ್ಟ್ ಅಂತ ಕೊಡಿ.
ಜಾವಾ ಪ್ರಾಜೆಕ್ಟ್ ನೇಮ್ ಕೇಳುತ್ತೆ, ನಾವು ಕನ್ನಡ ಪ್ರಾಜೆಕ್ಟ್ ಅಂತ ಕೊಡೋಣ. ಓಕೆ ಅಲ್ವಾ, ಕನ್ನಡ ಪ್ರಾಜೆಕ್ಟ್, ಕನ್ನಡ ಪ್ರಾಜೆಕ್ಟ್ ಅಂತ ಕೊಟ್ಟರೆ ಇದೆಲ್ಲ ಕೇಳುತ್ತೆ. JR ಇದೆಲ್ಲ ಕೇಳುತ್ತೆ. ನಾನು ಹೇಳಿದ್ನಲ್ಲ JDK22 ಇನ್ಸ್ಟಾಲ್ ಮಾಡಿದ್ದೀನಿ ಅಂತ. ಸೊ JDK22 ಇನ್ಸ್ಟಾಲ್ ಆಗುತ್ತೆ ಅಲ್ಲಿ. ನಾನು ನೋಡ್ಸಿದ್ದೀನಿ ಅನ್ಕೊತೀನಿ, ಜಸ್ಟ್ ಎ ಮಿನಿಟ್. ಹಾಂ, ಇಲ್ಲಿ ನೋಡ್ತೀನಲ್ಲ JDK22. ಸೊ ಈ JDK22 ಇಲ್ಲಿ ಕೇಳ್ತಿದೆ, ಅದೇ ಯೂಸ್ ಮಾಡಬೇಕಂತ. ಒಂದ್ಸರಿ ಡೌನ್ಲೋಡ್ ಆಗಿದ್ರೆ ಅಲ್ಲಿ ನೋಡಿಸುತ್ತೆ. ನನ್ನ ಸಿಸ್ಟಮಲ್ಲಿ JDK22 ಇದೆ, ಅದನ್ನ ಯೂಸ್ ಮಾಡಂತ ಹೇಳ್ತಿದ್ದೀನಿ. ಸೊ ಆಮೇಲೆ ಇದೇನು ಪಾತ್ ಫೈಲೆಲ್ಲ ಕೇಳುತ್ತೆ, ಅದನ್ನು ನೆಕ್ಸ್ಟ್ ಸೆಷನಲ್ಲಿ ತಿಳ್ಕೊಂಡು ನೆಕ್ಸ್ಟ್ ಅಂತ ಕೊಟ್ಟು ಓಕೆ ಇಲ್ಲೇನು ಕೇಳ್ತಿದೆ, ಸೋರ್ಸ್ ಫೈಲ್ ಅಂತ ಆ್ಯಡ್ ಮಾಡುತ್ತಂತೆ. ಫೋಲ್ಡರ್ಸ್ ಆ್ಯಡ್ ಮಾಡಲಿ, ಪರವಾಗಿಲ್ಲ, ಅದೇನು ಅವಶ್ಯಕತೆ ಇಲ್ಲ ಇವಾಗ. ಸೊ ಇಲ್ಲಿ ಕನ್ನಡ ಪ್ರಾಜೆಕ್ಟ್ ಬಂತಲ್ವಾ, ಇದರೊಳಗಡೆ ಇಲ್ಲಿ ರೈಟ್ ಮೌಸ್ ಬಟನ್ ಕ್ಲಿಕ್ ಮಾಡಿ ನೀವು ಹೋಗ್ಬಿಟ್ಟು ಕ್ಲಾಸ್ ಅಂತ ಕೊಡಬೇಕು. ನಾನು ಹೇಳಿದ್ನಲ್ಲ ಕ್ಲಾಸ್ ನೇಮು ಫೈಲ್ ನೇಮ್ ಸೇಮ್ ಆಗಿರಬೇಕು. ಇದು ಹೆಂಗಂತ ಹೇಳ್ತೀನಿ ನೋಡಿ. ಇವಾಗ ಹಲೋ ಅಂತ ಹಾಕ್ತೀನಿ, ಇವಾಗ ಹಲೋ ಅಂತ ಹಾಕ್ತೀನಿ ನೋಡಿ ಫೈಲ್ ನೇಮು ಹಲೋ.ಜಾವಾ ಅಂತ ಬಂತು ಡಿಫಾಲ್ಟು, ಕ್ಲಾಸ್ ನೇಮು ಹಲೋ ಇದೆ. ಸೊ ಇದು ಹೇಳಿದ್ದು ನಾನು, ಫೈಲ್ ನೇಮು ಕ್ಲಾಸ್ ನೇಮ್ ಸೇಮ್ ಇರಬೇಕು, ಇಲ್ಲಾಂದರೆ ಎರರ್ ತೋರಿಸುತ್ತೆ. ಸೊ ಇದರಲ್ಲಿ ಮೇನ್ ಮೆಥಡ್ ಇರುತ್ತೆ, ಒಂದು ಪಬ್ಲಿಕ್ ಸ್ಟ್ಯಾಟಿಕ್ ವಾಯ್ಡ್ ಮೇನ್, ಇದೊಂದು ಮೇನ್ ಮೆಥಡ್ ಇರುತ್ತೆ. ಆಮೇಲೆ ಇದು ಮೇನ್ ಮೆಥಡ್ ಇದೆಯಲ್ಲ, ಇದೊಂದು ಆರ್ಗ್ಯುಮೆಂಟ್ಸ್ ತೊಗೊಳುತ್ತೆ, ಅದು ಸ್ಟ್ರಿಂಗ್ ಆಗಿರುತ್ತೆ, ಸ್ಟ್ರಿಂಗ್ ಆರ್ಗ್ಯುಮೆಂಟ್ಸ್ ಅಂತ. ಆಮೇಲೆ ಇದು ಅರೇ ಆಫ್ ಆರ್ಗ್ಯುಮೆಂಟ್ಸ್, ಅಂದರೆ ಇದು ಸಿಂಗಲ್ ವ್ಯಾಲ್ಯೂ ಅಲ್ಲ, ಇದು ಅರೇ ಆಫ್ ವ್ಯಾಲ್ಯೂಸ್ ಅಂತ. ಇದೆಲ್ಲ ಏನಂತ ಡೀಪ್ ಲೈಕ್ ಕಮಿಂಗ್ ಸೆಷನಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಜಸ್ಟ್ ಫಾರ್ ಎನ್ ಓವರ್ವ್ಯೂ ಅಷ್ಟೇ. ಆಮೇಲೆ ಸಿಸ್ಟಮ್ ಡಾಟ್ ಔಟ್ ಡಾಟ್ ಪ್ರಿಂಟ್ ಲೈನ್, ಇದೊಂದು ಮೆಥಡು. ಇದೇನು ಮೆಥಡ್ ಅಂತೆಲ್ಲ ಲೈಕ್ ಕಮಿಂಗ್ ಸೆಷನಲ್ಲಿ ನೀಟಾಗಿ ಹೇಳ್ಕೊಡ್ತೀನಿ. ಅದೊಳಗಡೆ ಒಂದು ಸ್ಟ್ರಿಂಗ್ ಪಾಸ್ ಮಾಡಬೇಕು, ಸ್ಟ್ರಿಂಗ್ ವ್ಯಾಲ್ಯೂ, ಎನಿ ಸ್ಟ್ರಿಂಗ್ ವ್ಯಾಲ್ಯೂ ಗೈಸ್ ಕ್ಯಾನ್ ಪಾಸ್. ಒಂದು ವರ್ಡ್ ಅಂತ ಪಾಸ್ ಮಾಡ್ತೀನಿ, ಎನಿಥಿಂಗ್, ಯಾವುದೋ ಒಂದು ಸ್ಟ್ರಿಂಗ್ ವ್ಯಾಲ್ಯೂ ಏನೋ ನಡೆಯುತ್ತೆ. ಸೊ ಇಷ್ಟಾದಮೇಲೆ ಇದನ್ನು ರನ್ ಮಾಡ್ಬೋದು. ಸೇವ್ ಮಾಡಬೇಕು, ಕಂಟ್ರೋಲ್ ಎಸ್ ಕೊಟ್ಟರೆ ಸೇವ್ ಆಗುತ್ತೆ. ಇಲ್ಲ ಫೈಲ್ ಇಲ್ಲಿ ಹೋಗ್ಬಿಟ್ಟು ಫೈಲ್ ಹೋಗ್ತಿರಲ್ಲ, ಇಲ್ಲಿ ಸೇವ್ ಅಂತ ಕೊಡ್ಬೋದು, ಬೈ ಡಿಫಾಲ್ಟ್ ಸೇವ್ ಆಗಿದೆ. ಆಮೇಲೆ ರನ್ ಮಾಡಬೇಕಾದ್ರೆ ಇಲ್ಲಿ ರನ್ ಹೋಗ್ಬಿಟ್ಟು ರನ್ ಮಾಡ್ಬೋದು. ಇಲ್ಲಾಂದರೆ ಇಲ್ಲೇ ರೈಟ್ ಮೌಸ್ ಕ್ಲಿಕ್ ಮಾಡಿ ರನ್ ಆ್ಯಸ್ ಅಂತ ಕೊಟ್ಟು ಸೊ ಇಲ್ಲಿ ಜಾವಾ ಅಪ್ಲಿಕೇಶನ್ ಕ್ಲಿಕ್ ಮಾಡಿದ್ರೆ ಔಟ್ಪುಟ್ ಬಂತು ವರ್ಡ್ ಅಂತ. ಸೊ ಆ ಥರ ಹೇಳಿದ್ನಲ್ಲ, 2 ಟೈಪ್ಸ್, ಲೈಕ್ ಐಡಿಯಲ್ ಮಾಡ್ಬೋದು ಅಥವಾ ನಾರ್ಮಲ್ ಫೈಲ್ ಪಾತ್ ಗೊತ್ತಿದ್ರೆ ಕಾಮೆಂಟ್ ಪ್ರಾಂಪ್ಟಲ್ಲಿ ಹೋಗಿ ಮಾಡ್ಬೋದು. ಸೊ ದಟ್ಸ್ ಆಲ್, ಐ ಥಿಂಕ್ ದಟ್ಸ್ ಆಲ್ ಫಾರ್ ದಿಸ್ ಟುಡೇ ವಿಡಿಯೋ. ಡೌಟ್ಸ್ ಏನಿದ್ರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಮುಂದೆ ಸೀರೀಸ್ ಎಲ್ಲ ಬರ್ತಿರುತ್ತೆ. ಇದು ಜಸ್ಟ್ ಒಂದು ಡೆವಲಪ್ಮೆಂಟ್ ಎನ್ವೈರ್ಮೆಂಟ್ ಸೆಟಪ್ ವಿಡಿಯೋ ಅಷ್ಟೇ. ಇನ್ ಡೆಪ್ತ್ ಈ ಕೋಡ್ ಅಂದರೆ ಏನು, ಈ ಮೇನ್ ಮೆಥಡ್ ಏನು, ಹಲೋ ಅಂದರೆ ಏನು, ಈ ಪ್ಯಾಕೇಜ್ ಅಂದರೆ ಏನು, ನೀಟಾಗಿ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ಕಮಿಂಗ್ ವೀಡಿಯೋಸಲ್ಲಿ. ಸೊ ಸ್ಟೇ ಕನೆಕ್ಟೆಡ್ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.